ನನ್ನ ಎಲ್ಲ ಸ್ಪರ್ಧಾರ್ಥಿಗಳನ್ನು ಸ್ವಾಗತಿಸುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಅವೇರ್ನೆಸ್ ಸ್ಟಡಿ ಸೆಂಟ್ರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಬರ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಗಳನ್ನ ವಾಚ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಯೂಸ್ ಮಾಡ್ಕೊಳ್ಳಿ. ಸೊ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಇಂದಿನ ತರಗತಿಯಲ್ಲಿ ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತರಗತಿಗಳನ್ನು ಪ್ರತಿದಿನ ಒಂದರಂತೆ ಇಂದಿನಿಂದ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋಗಳನ್ನು ವಾಚ್ ಮಾಡಿ, ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ. ಚೇಂಜಸ್ ಏನಾದರೂ ಮಾಡ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಸ್ಟಾರ್ಟ್ ಮಾಡುತ್ತಿದ್ದೇನೆ. ಸೊ ಮೊದಲನೇದಾಗಿ ನಾವು ಭಾರತದ ಸಂವಿಧಾನವನ್ನು 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಇಂದ ನಾವು ಪ್ರಾರಂಭ ಮಾಡಿ 1947 ಭಾರತ ಸರ್ಕಾರ ಕಾಯ್ದೆಯವರೆಗೆ ಬ್ರಿಟಿಷ್ ಸರ್ಕಾರ ತಂದಂಥ ಎಲ್ಲ ಅಂಶಗಳನ್ನು ನೋಡ್ತಾ, ತದನಂತರ ಸ್ವತಂತ್ರ ನಂತರದ ಸಂವಿಧಾನದ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ 1773 ರೆಗ್ಯುಲೇಟಿಂಗ್ ಕಾಯ್ದೆ ತರುವ ಮೂಲಕ ಭಾರತದಲ್ಲಿರ್ತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟಿಷ್ ಸರ್ಕಾರ ನಿಯಂತ್ರಣವನ್ನು ಸಾಧಿಸುತ್ತೆ. ಸೊ ತದನಂತರ 1784 ಕಾಯ್ದೆ ಪಾಸ್ ಮಾಡುವ ಮೂಲಕ 1773 ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸುತ್ತೆ. ತದನಂತರ 1786 ಕಾಯ್ದೆಯಲ್ಲಿ ಗವರ್ನರ್ ಜನರಲ್ಗೆ ಈಸ್ಟ್ ಇಂಡಿಯಾ ಕಂಪನಿಯ 3 ಸೇನಾಪಡೆಗಳ ಮುಖ್ಯಸ್ಥನನ್ನಾಗಿ ನೇಮಕ ಮಾಡುತ್ತೆ. ಸೊ ತದನಂತರ 1813 ಎಜುಕೇಷನ್ನಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿಯನ್ನು ಮುಡಿಪಾಗಿಡುತ್ತಾರೆ. ಸೊ ತದನಂತರ 1833 ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲನ್ನಾಗಿ ಚೇಂಜ್ ಮಾಡ್ತಾರೆ. ಸೊ 1853 ಸಂಸದೀಯ ಪದ್ಧತಿಯನ್ನು ಮೊದಲು ಪ್ರಾರಂಭಿಸುತ್ತಾರೆ. ಸೊ ತದನಂತರ 1858 ರಾಣಿ ಘೋಷಣಾ ಪತ್ರ ಅಂತ ಕರಿತೀವಿ. ಸೊ ತದನಂತರ 1861 ಸ್ಥಳೀಯರಿಗೆ ಪ್ರಾತಿನಿಧ್ಯತೆಯನ್ನು ನೀಡ್ತಾರೆ. ಸೊ ತದನಂತರ 1892 ಆಯವ್ಯಯ ಚರ್ಚೆ ಬಗ್ಗೆ ಕಂಡುಬರುತ್ತೆ. ಸೊ ತದನಂತರ 1909 ಕಾಯ್ದೆಯನ್ನು ನಾವು ಮಿಂಟೋ ಮರ್ಲೆ ಕಾಯ್ದೆ ಅಂತ ಕರಿತೀವಿ. ತದನಂತರ 1919 ನಾವು ಮಾಂಟೆಗೊ ಚೆಮ್ಸ್ಬರ್ಗ್ ಕಾಯ್ದೆ ಅಂತ ಕರಿತೀವಿ. 1935 ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನೋಡಿ, ನಾವು ನಮ್ಮ ಸಂವಿಧಾನದಲ್ಲಿ ನಾವು 75% 1935 ಕಾಯ್ದೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಅಳವಡಿಸ್ಕೊಂಡಿದ್ವಿ ಸ್ನೇಹಿತರೆ. ಸೊ ನೆಕ್ಸ್ಟ್ 1940 ಆಗಸ್ಟ್ ಕೊಡುಗೆ ಕಂಡುಬರುತ್ತದೆ ಸ್ನೇಹಿತರೆ. ತದನಂತರ 1942 ಕ್ವಿಟ್ ಇಂಡಿಯಾ ಮೂಮೆಂಟ್ ಬರ್ತದೆ. ಸೊ ಆ ಸಂದರ್ಭದಲ್ಲಿ ಕ್ರಿಪ್ಸ್ ನಿಯೋಗ ಕಂಡುಬರುತ್ತದೆ. ಸೊ ತದನಂತರ 1945 ವೆವೆಲ್ ಯೋಜನೆಯನ್ನು ಜಾರಿಗೆ ತರುತ್ತಾರೆ. ತದನಂತರ 1946 ಕ್ಯಾಬಿನೆಟ್ ಮಿಷನ್ ಬರುತ್ತೆ. ಕ್ಯಾಬಿನೆಟ್ ಮಿಷನ್ ಜಾರಿಗೆ ತರುವ ಮೂಲಕ ಅಲ್ಲಿ ನಮಗೆ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಲು ಅವಕಾಶ ನೀಡಲಾಗುತ್ತೆ. ತದನಂತರ 1947 ಆಗಸ್ಟ್ 15 ಭಾರತ ಸ್ವತಂತ್ರ ಆಗುತ್ತೆ ಅಂತ ಹೇಳ್ತಾ, ಮೊದಲನೇದಾಗಿ ನಾವು ಒಂದೊಂದೇ ಕಾಯ್ದೆಗಳನ್ನು ನೋಡ್ತಾ ಬರೋಣ. ಸೊ ಮೊದಲನೇದು ರೆಗ್ಯುಲೇಟಿಂಗ್ ಕಾಯ್ದೆ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600 ಲಂಡನ್ನಿನಲ್ಲಿ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆಗಿಬಿಟ್ಟು ತದನಂತರ ಭಾರತಕ್ಕೆ ಬರುತ್ತೆ. ಭಾರತಕ್ಕೆ ಬಂದಂಥ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವ್ಯವಹಾರ ಕೋಟೆಗಳನ್ನ ಸ್ಥಾಪನೆ ಮಾಡಿರುತ್ತೆ. ತದನಂತರ ಆ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟಿಷ್ ಸರ್ಕಾರ ನಿಯಂತ್ರಣ ಸಾಧಿಸಬೇಕಂತ ಹೇಳ್ಬಿಟ್ಟು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು 1773 ಜಾರಿಗೆ ತರುತ್ತೆ. ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಪಾಸ್ ಮಾಡುವುದರ ಮೂಲಕ ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲಾಯಿತು. ಸೊ ಈ ಕಾಯ್ದೆಯ ಕೆಲವು ಗುಣಲಕ್ಷಣಗಳನ್ನು ನೋಡ್ತಾ ಬರೋಣ. ಸೊ ಮೊದಲನೇದು ಬಂದ್ಬಿಟ್ಟು, ಈ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ನನ್ನಾಗಿಸಿತು. ಅಂದರೆ ಮೊದಲನೇದಾಗಿ 1773 ರೆಗ್ಯುಲೇಟಿಂಗ್ ಕಾಯ್ದೆಗಿನ ಮುಂಚೆ
ಬಂಗಾಳದ ಗವರ್ನರ್ ಅಂತೇಳಿ ಕರೀತಾರೆ. ಸೊ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಆ ಬಂಗಾಳದ ಗವರ್ನರ್ ಎಂಬ ಹೆಸರನ್ನು ಮರುನಾಮಕರಣ ಮಾಡಿಬಿಟ್ಟು ಬಂಗಾಳದ ಗವರ್ನರ್ ಜನರಲ್ ಅಂತ ಚೇಂಜ್ ಮಾಡಲಾಗುತ್ತದೆ. ಸೊ ಆ ಗವರ್ನರ್ ಜನರಲ್ಗೆ ಆಡಳಿತದಲ್ಲಿ ನೆರವನ್ನು ನೀಡಲು 4 ಮಂದಿ ಸದಸ್ಯರಿಂದ ಕೂಡಿದ ಒಂದು ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಯಿತು. ಸೊ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ನೋಡಿ ಸ್ನೇಹಿತರೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಸೊ ನೆಕ್ಸ್ಟ್ ಪಾಯಿಂಟ್, ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್. ನೆಕ್ಸ್ಟ್ ಪಾಯಿಂಟ್, ಈ ಕಾಯ್ದೆಯ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ ಜನರಲ್ಗೆ ಈ ಕಾಯ್ದೆಯ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಗೊಳಿಸಲಾಯಿತು. ನೋಡಿ ಸ್ನೇಹಿತರೆ, 1773ರ ಈ ರೆಗ್ಯುಲೇಟಿಂಗ್ ಕಾಯ್ದೆಗಿನ ಮುಂಚಿತವಾಗಿ ಬಾಂಬೆ, ಮದ್ರಾಸು ಮತ್ತು ಕೋಲ್ಕತ್ತಾ ಎಲ್ಲ ಸಪ್ರೇಟ್ ಪ್ರಾಂತ್ಯಗಳಾಗಿರ್ತವೆ. ಆ ಗವರ್ನರ್ಗಳು ಸ್ವತಂತ್ರವಾಗಿ ಅಧಿಕಾರವನ್ನು ಮಾಡ್ತಾ ಇರ್ತಾರೆ. ಸೊ ಈ ಕಾಯ್ದೆಯ ಮೂಲಕ ಏನಾಗುತ್ತಪ್ಪ ಅಂದರೆ ಕೋಲ್ಕತ್ತಾದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲನ್ನಾಗಿ ಚೇಂಜ್ ಮಾಡಲಾಗುತ್ತೆ. ಸೊ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳನ್ನು ಆ ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನಗೊಳಿಸಲಾಗುತ್ತೆ. ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳು ಏನೇ ಒಂದು ವಿಚಾರವನ್ನು ಕಾಯ್ದೆಯನ್ನು ಜಾರಿಗೆ ತರಬೇಕಂದ್ರೂ ಕೂಡ ಬಂಗಾಳದ ಗವರ್ನರ್ ಜನರಲ್ ಹತ್ರ ಸಂಭಾಷಣೆ ನಡೆಸಬೇಕಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ಕಾಯ್ದೆಯು ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ 3 ಇತರೆ ನ್ಯಾಯಾಧೀಶರನ್ನು ಒಳಗೊಂಡ ಸುಪ್ರೀಂ ಕೋರ್ಟನ್ನು ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ 3 ಇತರೆ ನ್ಯಾಯಾಧೀಶರನ್ನು ಒಳಗೊಂಡ ಒಂದು ಸುಪ್ರೀಂ ಕೋರ್ಟನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಲು ಅವಕಾಶ ನೀಡುತ್ತೆ. ಸೊ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಹೆಂಪೆ ಅವರು ಆಯ್ಕೆ ಆಗ್ತಾರೆ. ತದನಂತರ ಅವ್ರ ಜೊತೆಗೆ ಇನ್ನು 3 ಇತರೆ ನ್ಯಾಯಾಧೀಶರು ಕೂಡ ಆಯ್ಕೆ ಆಗ್ತಾರೆ. ಸೊ ಈ ಕಾಯ್ದೆಯು ಯಾವುದೇ ಖಾಸಗಿ ವ್ಯವಹಾರದಲ್ಲಿ ತೊಡಗದಂತೆ ಮತ್ತು ಸ್ಥಳೀಯರಿಂದ ಕಾಣಿಕೆ ಮತ್ತು ಲಂಚ ಸ್ವೀಕರಿಸದಂತೆ ಕಂಪನಿಯ ನೌಕರರ ಮೇಲೆ ನಿರ್ಬಂಧವನ್ನು ಹೇರುತ್ತೆ. ಅಂದರೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ ಇಲ್ಲಿ ಲಂಚಕ್ಕೆ ಮತ್ತು ಕಾಣಿಕೆ ಪಡೆಯೋಕ್ಕೆ ಅವಕಾಶವನ್ನು ನೀಡಲ್ಲ. ಬ್ರಿಟಿಷ್ ಅಂದರೆ ಕಂಪನಿಯ ನೌಕರರಿಗೆ ನಿರ್ಬಂಧ ಇರುತ್ತೆ. ಸೊ ತದನಂತರ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನಿರ್ದೇಶಕರ ಮಂಡಳಿಗೆ ಭಾರತದಲ್ಲಿನ ಕಂದಾಯ, ಸಿವಿಲ್ ಮತ್ತು ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಬೇಕೆಂದು ನಿರ್ದೇಶನವನ್ನು ನೀಡುತ್ತೆ. ಏನಪ್ಪ ಅಂದರೆ ಸೊ ಈ ಕಾಯ್ದೆಯು ಕಂಪನಿಯ ಆಡಳಿತಾಂಗ ಆಗಿರ್ತಕ್ಕಂಥ ನಿರ್ದೇಶಕರ ಮಂಡಳಿಗೆ ಭಾರತದಲ್ಲಿರ್ತಕ್ಕಂಥ ಕಂದಾಯ, ಸಿವಿಲ್ ಮತ್ತು ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರಕ್ಕೆ ವರದಿ ನೀಡಬೇಕಂತ ಹೇಳ್ಬಿಟ್ಟು ನಿರ್ದೇಶಕ ಮಂಡಳಿಗೆ ಆದೇಶವನ್ನು ನೀಡುತ್ತೆ. ಸೊ ನೆಕ್ಸ್ಟ್ ಇಷ್ಟು ಅಂಶಗಳನ್ನು ನೋಡಿ ನಾವು ಇದುವರೆಗೂ ರೆಗ್ಯುಲೇಟಿಂಗ್ ಕಾಯ್ದೆ 1773ರ ಕಾಯ್ದೆ ಬಗ್ಗೆ ತಿಳ್ಕೊಂಡ್ವಿ. ನಾವೇನಪ್ಪ ಅಂದರೆ ಇನ್ನೂ ಶಾರ್ಟ್ಕಟ್ಟಾಗಿ ನಾವು ಪಾಯಿಂಟ್ಸ್ನ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೋಬೋದಪ್ಪ ಅಂತ ಹೇಳಿದರೆ, ಸೊ ನೋಡಿ ಸ್ನೇಹಿತರೆ, ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಲಕ್ಷಣಗಳೇನಪ್ಪ ಅಂದರೆ ಬಂದ್ಬಿಟ್ಟು ಹೊಸದಾಗಿ ಬಂಗಾಳದ ಗವರ್ನರ್ ಜನರಲ್, ವಾರನ್ ಹೇಸ್ಟಿಂಗ್ಸ್, ಬಾಂಬೆ ಮದ್ರಾಸ್ ಅಧೀನ, 1+3 ನ್ಯಾಯಾಧೀಶರು, ಖಾಸಗಿ ವ್ಯವಹಾರದಲ್ಲಿ ತೊಡಗದಂತೆ ಕಾಣಿಕೆ ಮತ್ತು ಲಂಚ, ಕಂದಾಯ, ಸಿವಿಲ್, ಮಿಲಿಟರಿ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರಕ್ಕೆ ವರದಿ. ಇಷ್ಟನ್ನ
ಅಂಶಗಳನ್ನ ನೀವು ಒಂದತ್ರ ಬರ್ಕೊಳ್ಳಿ. 2 ಲೈನ್ ಆಗುತ್ತೆ ಸ್ನೇಹಿತರೆ. ಆ 2 ಲೈನ್ ನೀವು ನೆನ್ಪಿಟ್ಕೊಂಡ್ರಿ ಅಂದರೆ ಇಡೀ ರೆಗ್ಯುಲೇಟಿಂಗ್ ಕಾಯ್ದೆನೇ ನೆನ್ಪಿಟ್ಕೋಬೋದು. ಯಾವ ರೀತಿಯಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ಮೊದಲನೇ ಪಾಯಿಂಟ್ಸಲ್ಲಿ ನಾವು ಹೊಸದಾಗಿ ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ಹಾಕ್ಸಿದ್ದೀನಿ. ಸೊ ಅದರಲ್ಲಿ ಏನಪ್ಪ ಅಂದರೆ ಬಂಗಾಳದ ಗವರ್ನರ್ ಜನರಲ್ನನ್ನಾಗಿ ಚೇಂಜ್ ಮಾಡಲಾಯಿತು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ತದನಂತರ ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂತೇಳಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಾಂಬೆ ಮತ್ತು ಮದ್ರಾಸ್ ಅಧೀನ ಅಂತ ಹೇಳಿದೆ ಸ್ನೇಹಿತರೆ. ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಅಧೀನ ಅಂದರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯ ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನ ಅಂತ ಹೇಳ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ 1+3 ನ್ಯಾಯಾಧೀಶರು ಅಂತ ಹೇಳಿದ್ವಿ ಸ್ನೇಹಿತರೆ. 1 ಅಂದರೆ ಒಬ್ಬ ಮುಖ್ಯ ನ್ಯಾಯಾಧೀಶ, 3 ಇತರೆ ಅಧೀನ ನ್ಯಾಯಾಧೀಶರನ್ನು ಒಳಗೊಂಡಂಥ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಹೇಳುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಸ್ಥಳೀಯರಿಂದ ಕಾಣಿಕೆ ಮತ್ತು ಲಂಚವನ್ನು ಆ ಕಂಪನಿಯ ನೌಕರರು ಪಡೆಯೋಂಗಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ನಿರ್ದೇಶಕ ಮಂಡಳಿಗೆ ಬ್ರಿಟಿಷ್ ಸರ್ಕಾರ ನೀಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಭಾರತದಲ್ಲಿರ್ತಕ್ಕಂಥ ಕಂದಾಯ, ಸಿವಿಲ್ ಮತ್ತು ಮಿಲಿಟರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸರ್ಕಾರಕ್ಕೆ ನೀವು ವರದಿ ನೀಡಬೇಕಂತ ಹೇಳ್ಬಿಟ್ಟು ನಿರ್ದೇಶನ ನೀಡಲಾಗುತ್ತೆ. ನೋಡ್ರಿ ಸ್ನೇಹಿತರೆ, ನಾವು ಇದುವರೆಗೂ ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಹೇಳಿದೆ. 2 ಲೈನಲ್ಲಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಬೇಗ ನೆನ್ಪುಳಿಯುತ್ತೆ ಸ್ನೇಹಿತರೆ. ಪ್ರತಿದಿನ ಪ್ರತಿ ವಿಷಯನೂ ಕೂಡ ನಾವು ಓದೋದಕ್ಕಾಗಲ್ಲ. ಸೊ ನಾವು ಏನು ಮಾಡಬೇಕಪ್ಪ ಅಂದರೆ ಶಾರ್ಟ್ ನೋಟ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಎಲ್ಲರೂ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡ್ಬೇಕಂತ ಹೇಳ್ಬಿಟ್ಟು. ಹಾರ್ಡ್ ವರ್ಕ್ ಬೆಟರ್ ದೆನ್ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀನಿ ಸ್ನೇಹಿತರೆ. ಹೇಗಪ್ಪ ಅಂತ ಹೇಳಿದರೆ ನೋಡಿ, ಇದುವರೆಗೂ ನಾವು ಭಾರತದ ರೆಗ್ಯುಲೇಟಿಂಗ್ ಕಾಯ್ದೆಯ ಪೂರ್ಣ ಅಂಶಗಳನ್ನು ಕೂಡ ನೋಡಿದ್ವಿ. ಸೊ ತದನಂತರ 2 ಲೈನಲ್ಲಿ ಆ ರೆಗ್ಯುಲೇಟಿಂಗ್ ಕಾಯ್ದೆನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತ ಕೂಡ ನಾನು ಹೇಳಿದೆ. ಅದನ್ನೇ ನಾವು ಏನಂತೀವಪ್ಪ ಅಂದರೆ ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮುಂದುವರೆದು ನಾವು ಫಿಟ್ ಇಂಡಿಯಾ ಕಾಯ್ದೆ 1784 ಈ ಕಾಯ್ದೆ ಬಗ್ಗೆ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ. ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿರ್ತಕ್ಕಂಥ ಕೆಲವೊಂದು ಲೋಪದೋಷಗಳನ್ನು ಸರಿಪಡಿಸಲು ಬ್ರಿಟಿಷ್ ಸಂಸತ್ತು ಏನು ಮಾಡುತ್ತಪ್ಪ ಅಂದರೆ 1781ರಲ್ಲಿ ಕಾಯ್ದೆಯನ್ನು ಬಿಲ್ಲನ್ನು ಪಾಸ್ ಮಾಡುವ ಮೂಲಕ 1784ರಲ್ಲಿ ಜಾರಿಗೆ ತರುತ್ತೆ. ಸೊ ನೆಕ್ಸ್ಟ್ ಅದರ ಪ್ರಮುಖ ಲಕ್ಷಣಗಳು ಏನಪ್ಪ? ಈ ಕಾಯ್ದೆ ಕಂಪನಿಯ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಬೇರ್ಪಡಿಸುತ್ತೆ. ನೋಡಿ ಸ್ನೇಹಿತರೆ, ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಬೇರ್ಪಡಿಸಿರಲ್ಲ, ಅದ್ರ ಬಗ್ಗೆ ಹೇಳಿರುತ್ತೆ ಅಷ್ಟೇ. ಬಟ್ ಇಲ್ಲಿ ಏನು ಮಾಡುತ್ತಪ್ಪ ಅಂದರೆ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನು ಬೇರ್ಪಡಿಸುತ್ತೆ, ಸಪ್ರೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಸಿವಿಲ್ ಮತ್ತು ಮಿಲಿಟರಿ ರೆವಿನ್ಯೂ ವಿಷಯಗಳ ಮೇಲ್ವಿಚಾರಣೆಗಾಗಿ 6 ಮಂದಿ ಸದಸ್ಯರಿಂದ ಕೂಡಿದ ನಿಯಂತ್ರಣ ಮಂಡಳಿಯನ್ನು ಇಂಗ್ಲೆಂಡಿನಲ್ಲಿ ಸ್ಥಾಪಿಸುತ್ತೆ ಸ್ನೇಹಿತರೆ. ಇದನ್ನು ನಾವು ತಿಳ್ಕೊಬೇಕು. ಸಿವಿಲ್ಲು, ಮಿಲಿಟರಿ ಮತ್ತು ರೆವಿನ್ಯೂ ವಿಷಯಗಳಿಗೆ ಮೇಲ್ವಿಚಾರಣೆ ಮಾಡಬೇಕಪ್ಪ ಅಂದರೆ ಭಾರತದಲ್ಲಿ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿ ಜಾರಿಗೆ ತರಬೇಕು ಅನ್ನೋದನ್ನ ಒಂದು ಮೇಲ್ವಿಚಾರಣೆ ಮಾಡೋದಕ್ಕೋಸ್ಕರ 6 ಮಂದಿ ಸದಸ್ಯರಿಂದ ಕೂಡಿರ್ತಕ್ಕಂಥ ಒಂದು ನಿಯಂತ್ರಣ ಮಂಡಳಿಯನ್ನು ಇಂಗ್ಲೆಂಡಿನಲ್ಲಿ ಸ್ಥಾಪಿಸುತ್ತೆ ಬ್ರಿಟಿಷ್ ಸರ್ಕಾರ. ಸೊ ನೆಕ್ಸ್ಟ್ ಈ ಮಂಡಳಿ ಆದೇಶವನ್ನು ಭಾರತಕ್ಕೆ ರವಾನಿಸಲು ಅಂದರೆ ಭಾರತಕ್ಕೆ ಕಳಿಸಲು 3 ನಿರ್ದೇಶಕರನ್ನು ಒಳಗೊಂಡ ಒಂದು ರಹಸ್ಯ ಸಮಿತಿಗೆ ನೀಡುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದುವರೆದು ಗವರ್ನರ್ ಜನರಲ್ ಸಮಿತಿಯ ಸದಸ್ಯರನ್ನು 4ರಿಂದ 3ಕ್ಕೆ ಕಡಿತಗೊಳಿಸಲಾಯಿತು. ನೋಡ್ರಿ ಸ್ನೇಹಿತರೆ, ನಾವು ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಬಂಗಾಳದ ಗವರ್ನರ್ ಜನರಲ್ಗೆ ಒಂದು ಕಾರ್ಯಕಾರಿ ಸಮಿತಿಯನ್ನು 4 ಸದಸ್ಯರಿಂದ ಕೂಡಿರ್ತಕ್ಕಂಥ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಲು ಅವಕಾಶ ಒದಗಿಸಿರುತ್ತೆ. ಸೊ ಇಲ್ಲಿ ಏನು ಮಾಡುತ್ತಪ್ಪ ಅಂದರೆ ಆ 4 ಜನರಲ್ಲಿ ಒಬ್ಬರನ್ನು ತೆಗೆದುಹಾಕ್ಬಿಟ್ಟು 3ಕ್ಕೆ ಕಡಿತಗೊಳಿಸುತ್ತೆ ಸ್ನೇಹಿತರೆ. ಕ್ವಶನ್ ಇದೇ ರೀತಿ ಕೇಳ್ತಾನೆ ಸ್ನೇಹಿತರೆ, ಏನಪ್ಪ ಬಂಗಾಳದ ಗವರ್ನರ್ ಜನರಲ್ನ ಅಧೀನ ಕಾರ್ಯಮಂಡಳಿಯಲ್ಲಿ 4ರಿಂದ 3 ಜನಕ್ಕೆ ಕಡಿತಗೊಳಿಸಿದಂತಹ ಕಾಯ್ದೆ ಯಾವುದು ಅಂತ ಕೇಳ್ಬೋದು ಸ್ನೇಹಿತರೆ. ಸೊ ಇದುವರೆಗೂ ಕೇಳಿಲ್ಲ, ಬೈ ಚಾನ್ಸ್ ಕೇಳಬಹುದು, ನಾವು ನೆನ್ಪಿಟ್ಕೊಳ್ಬೇಕು ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈ ಕಾಯ್ದೆಯಿಂದ ಕಂಪನಿಯ ಭೂ ಪ್ರದೇಶಗಳನ್ನು ಪ್ರಥಮವಾಗಿ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಡಿಸಲಾಗುತ್ತದೆ. ಸೊ ಇದುವರೆಗೂ ನಾವು 1784ರ ಫಿಟ್ ಇಂಡಿಯಾ ಕಾಯ್ದೆ ಬಗ್ಗೆ ನೋಡಿದ್ವಿ. ಇದನ್ನ ಸಿಂಪಲಾಗಿ ಹೇಗಪ್ಪ ನೆನ್ಪಿಟ್ಕೋಬೇಕು? ವಾಣಿಜ್ಯ ಮತ್ತು ರಾಜಕೀಯ ಬೇರ್ಪಡಿ
ಬೇರ್ಪಡೆ, ಸಿವಿಲ್ಲು ಮಿಲಿಟರಿ ರೆವಿನ್ಯೂ ಮೇಲ್ವಿಚಾರಣೆ 6 ಮಂದಿ ಸದಸ್ಯ. ಇಂಗ್ಲೆಂಡ್, ಸೊ ಭಾರತಕ್ಕೆ ರವಾನೆ ರಹಸ್ಯ ಸಮಿತಿ, 4-3, ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಡಿಸಲಾಯಿತು, ಸೊ ಇಷ್ಟನ್ನು ಶಾರ್ಟ್ಕಟ್ಟಲ್ಲಿ 2 ಲೈನಲ್ಲಿ ಬರ್ಕೊಡ್ರಿ ಸ್ನೇಹಿತರೆ. ಈ ಕಾಯ್ದೆ ತುಂಬ ಪೂರ್ತಿ ನೆನಪಿರುತ್ತೆ. ಅಂದರೆ ಫಸ್ಟ್ ಈ ಕಾಯ್ದೆ ಬಗ್ಗೆ ಚೆನ್ನಾಗಿ ನೀವು ಓದ್ಕೊಂಬಿಟ್ಟು ಚೆನ್ನಾಗಿ ಮನನ ಮಾಡ್ಕೊಂಬಿಟ್ಟು ತದನಂತರ ನೀವು 2 ಲೈನಲ್ಲೇ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ರಿಪಿಟೇಷನ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಹಂಗೆ ಹೇಳ್ತಾ ಸೊ ನೆಕ್ಸ್ಟ್ ನಾನು 1786 ಕಾಯ್ದೆ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಈ ಕಾಯ್ದೆ ಒಂದೇ ಒಂದು ಇಂಪಾರ್ಟೆಂಟ್ ಅಂಶವನ್ನು ಹೇಳುತ್ತೆ. ಏನಪ್ಪ ಅಂದರೆ ಈ ಕಾಯ್ದೆ ಬಗ್ಗೆ ನಾವು ಇದುವರೆಗೂ ಎಲ್ಲೂ ಅಧ್ಯಯನದಲ್ಲಿ ಕೇಳಿಲ್ಲ. ಸೊ ಕೇಳ್ರಿ ಸ್ನೇಹಿತರೆ, ಈ ಕಾಯ್ದೆಯು ಗವರ್ನರ್ ಜನರಲ್ನನ್ನು ಭಾರತದಲ್ಲಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಯ 3 ಸೇನಾ ಪಡೆಗಳ ಮುಖ್ಯಸ್ಥನನ್ನಾಗಿ ಮಾಡುತ್ತೆ. ಸೊ ಇದುವರೆಗೂ ಕ್ವಶನ್ ಕೇಳಿಲ್ಲ, ಸೊ ಬೈ ಚಾನ್ಸ್ ಕೇಳ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಚಾರ್ಟರ್ ಕಾಯ್ದೆ 1813. ಚಾರ್ಟರ್ ಕಾಯ್ದೆ 1813 ಬ್ರಿಟಿಷ್ ಸರ್ಕಾರ ಪಾಸ್ ಮಾಡುವ ಮೂಲಕ ಏನಪ್ಪ ಅಂದರೆ ಇಂಗ್ಲೆಂಡಿನಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಮಿಷನರಿಗಳನ್ನು ಭಾರತಕ್ಕೆ ಆಹ್ವಾನಿಸಲಾಯಿತು, ಅಂದರೆ ಭಾರತಕ್ಕೆ ಕಳಿಸುತ್ತೆ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಭಾರತೀಯರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಬೇಕು ಅಂತಕ್ಕಂಥದ್ದು. ಸೊ ಇನ್ನೊಂದು ಪಾಯಿಂಟು, ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ಪ್ರತಿ ವರ್ಷ 1 ಲಕ್ಷವನ್ನು ಮೀಸಲಿಡಲು ಅವಕಾಶ ಕಲ್ಪಿಸುತ್ತೆ ಈ ಚಾರ್ಟರ್ ಕಾಯ್ದೆ. ಸೊ ಈ ಕ್ವಶನು ಭಾಳ ಸಲ ರಿಪೀಟ್ ಆಗಿದೆ. ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಗೋಸ್ಕರ ಪ್ರತಿ ವರ್ಷ 1 ಲಕ್ಷ ಮೀಸಲನ್ನು ನೀಡಲು ಯಾವ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಯಿತು ಅಂತ ಕೇಳ್ತಾನೆ. ಅಥವಾ ಚಾರ್ಟರ್ ಕಾಯ್ದೆ 1813 ಪ್ರಮುಖ ಅಂಶಗಳು ಯಾವುವು ಅಂತ ಹೇಳ್ಬಿಟ್ಟು ಕ್ವಶನ್ನು ಕೇಳ್ಬೋದು. ABCD ವೈಸು ಕೊಡ್ಬೋದು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ನೋಡಿ, ನಾವು ಇವತ್ತಿನ ತರಗತಿಯಲ್ಲಿ ನಾವು 4 ಕಾಯ್ದೆಗಳ ಬಗ್ಗೆ ತಿಳ್ಕೊಂಡ್ವಿ. ರೆಗ್ಯುಲೇಟಿಂಗ್ ಕಾಯ್ದೆ 1773, ಫಿಟ್ ಇಂಡಿಯಾ ಕಾಯ್ದೆ 1784, ನೆಕ್ಸ್ಟ್ 1786 ಕಾಯ್ದೆ, ನೆಕ್ಸ್ಟ್ ಚಾರ್ಟರ್ ಕಾಯ್ದೆ 1813. ಸೊ ನಾವು ಮುಂದಿನ ತರಗತಿಯಲ್ಲಿ ಚಾರ್ಟರ್ ಕಾಯ್ದೆ 1833, ಚಾರ್ಟರ್ ಕಾಯ್ದೆ 1855 ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ನೋಡಿ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಏನೇ ಲೋಪದೋಷಗಳು ಕಂಡು ಬಂದರೂ ಅಥವಾ ಏನನ್ನೇ ಸರಿಪಡಿಸಬೇಕಾದರೂ ಕೂಡ ನಿಮಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ, ಹಿಂಜರಿಬೇಡಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಅದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅವೇರ್ನೆಸ್ ಸ್ಟಡಿ ಸೆಂಟರ್ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸೆಷನನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಮಜಾಣ.